ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಫೇವ್ರೆಟ್ ಸ್ಯಾಲಡ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ಸ್ಯಾಲಡ್ ರೆಸಿಪಿನ ನಾನು ಕತ್ತಿದ್ದು ಒಂದು ರೆಸ್ಟೋರೆಂಟಿಂದ. ದುಬೈಯಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಸಲಾಟ ಅಂತ. ನಾನು ಫಸ್ಟ್ ದುಬೈಗೆ ಬಂದಾಗ ಆ ರೆಸ್ಟೋರೆಂಟಿಂದ ನಾನು ಆಲ್ಮೋಸ್ಟ್ ವಾರಕ್ಕೆ ಒಂದ್ಸತಿ 2 ಸತಿ ಸ್ಯಾಲಡ್ನ ಆರ್ಡರ್ ಮಾಡ್ಕೊಂಡು ತಿಂತಿದ್ದೆ. ಯಾರಪ್ಪ ರೆಸ್ಟೋರೆಂಟಿಂದ ಸ್ಯಾಲಡ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂತಾರೆ ಅಂತ ನೀವು ಕೇಳ್ಬೋದು. ಬಟ್ ಈ ಸ್ಯಾಲಡ್ ಅಷ್ಟು ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಅವರು ನಟ್ಟಿ ಸ್ಯಾಲಡ್ ಅಂತ ಹೆಸರಿಟ್ಟಿದ್ದಾರೆ. ಐ ಡೋಂಟ್ ನೋ ವಾಟ್ ಸ್ಯಾಲಡ್ ಇಟ್ ಇಸ್, ಬಟ್ ದಿಸ್ ಇಸ್ ಮೈ ಫೇವ್ರೆಟ್ ಸ್ಯಾಲಡ್. ಆ ರೆಸ್ಟೋರೆಂಟ್ ರೆಸಿಪಿನ ತಗೊಂಡು, ಅಂದರೆ ಅವ್ರು ಆರ್ಡರ್ ಮಾಡಿದಾಗ ಗೊತ್ತಾಗುತ್ತಲ್ಲ ಏನೇನೇನೇನು ಹಾಕಿದ್ದಾರೆ ಅಂತ. ಸೊ ಅದನ್ನ ತಗೊಂಡು ನನಗೆ ಬೇಕಾದಾಗೆ ನಾನು ಕಸ್ಟಮೈಸ್ ಮಾಡಿ ಈ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ. ಈ ಸ್ಯಾಲಡ್ ನಾನು ಆಲ್ಮೋಸ್ಟ್ ಒಂದು 2 ಇಯರ್ಸಿಂದ ನಾನು ತಿಂತಾ ಇದ್ದೀನಿ, ಅಂದರೆ ಮನೇಲಿ ಮಾಡ್ಕೊಂಡು ತಿಂತಾ ಇದ್ದೀನಿ. ಆಮೇಲೆ ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದಾಗ ದೇ ಆಲ್ ಲವ್ಡ್ ಇಟ್. ಅಂದರೆ ನಾನು ಇಲ್ಲಿಗೆ ಬಂದಾಗ ಅವ್ರಿಗೆ ತಿನ್ನಿಸ್ದಾಗ ಫೋರ್ಸ್ಫುಲಿ, ಆಮೇಲೆ ಅವ್ರಿಗೆಲ್ಲರಿಗೂ ತುಂಬ ಇಷ್ಟ ಆಯಿತು. So yeah, I am planning to share this recipe today. I hope ನಿಮ್ಗೆಲ್ರಿಗೂ ಈ ಸ್ಯಾಲಡ್ ರೆಸಿಪಿ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಕಮೆಂಟ್ ಮಾಡಿ, ಇಷ್ಟ ಇಲ್ಲ ಅಂದ್ರೂ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಕಮೆಂಟ್ಸೇ ಬರ್ತಾ ಇಲ್ಲ, ಕಮೆಂಟ್ ಮಾಡಿಬಿಟ್ಟು ಹೇಳಿ ಇಷ್ಟ ಇಲ್ಲ ಅಂದ್ರೂ ಕೂಡ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಬನ್ನಿ. ಸ್ಯಾಲಡ್ಗೆ ಫಸ್ಟು ನಾವು ಚಿಕನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಫ್ರೋಝನ್ ಚಿಕನ್ ಬ್ರೆಸ್ಟ್ನ ತೊಗೊಂಡಿದ್ದೀನಿ. ನಿಮಗೆ ಫ್ರೆಶ್ ಚಿಕನ್ ಅವೈಲೇಬಲ್ ಇದ್ದರೆ ಅದೇ ತೊಗೊಳ್ಳಿ. ಚಿಕನ್ ಬೇಡ ಅಂದರೆ ಪನ್ನೀರ್ ತೊಗೋಬೋದು. ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಳ್ತೀನಿ ಫಸ್ಟು. ಈ ಸ್ಯಾಲಡ್ ರೆಸಿಪಿ ಆದಷ್ಟು ಸಿಂಪಲ್ ಆಗಿರೋದ್ರಿಂದ ನಾನು ಮಿನಿಮಮ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಇದನ್ನು ಪ್ರಿಪೇರ್ ಮಾಡ್ತಿದ್ದೀನಿ. ಮ್ಯಾರಿನೇಟ್ ಮಾಡೋಕ್ಕೆ ಚಿಕನ್ಗೆ ಉಪ್ಪು, ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಆಲಿವ್ ಆಯಿಲ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ ತಕ್ಷಣವೇ ಇದನ್ನ ಸ್ಟೀಮ್ ಮಾಡ್ಬೋದು. ಸ್ಟೀಮ್ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಸ್ಟೀಮ್ ಮಾಡೋಕ್ಕೆ ಅಂತಲೇ ಒಂದು ಪ್ಲೇಟ್ ಥರ ಸಿಗುತ್ತೆ. ನಾನು ಐಕ್ಯಾಯಿಂದ ತೊಗೊಂಡು ಬಂದಿದ್ದೆ. ಅದ್ರ ಮೇಲೆ ಚಿಕನ್ ಹಾಕಿ ಒಂದು 10 ಮಿನಿಟ್ಸ್ ಸ್ಟೀಮ್ ಮಾಡೋಕ್ಕೆ ಬಿಡ್ತೀನಿ. ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇದು ಸ್ಟೀಮ್ ಮಾಡೋಕ್ಕೆ ಅಂತಲೇ ಪಾತ್ರೆ ಇಲ್ಲ ಅಂದರೆ ಇಡ್ಲಿ ಪಾತ್ರೆ ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ಈವನ್ ಪ್ಲೇಟ್ ಕೂಡ ಯೂಸ್ ಮಾಡ್ಬೋದು. ಎಕ್ಸಾಕ್ಟ್ಲಿ 10 ಮಿನಿಟ್ಸ್ ಆದಮೇಲೆ ಇದನ್ನ ಓಪನ್ ಮಾಡಿ ನೋಡಿದ್ರೆ ಚಿಕನ್ ಪರ್ಫೆಕ್ಟಾಗಿ ಬೆಂದಿರುತ್ತೆ. ನೆಕ್ಸ್ಟು ಏನೇನು ತರಕಾರಿ ಬೇಕಂತ ನೋಡೋಣ ಬನ್ನಿ. ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕೋಸು ಅಥವಾ ವೈಟ್ ಕ್ಯಾಬೇಜ್, ಮತ್ತು ಒಂದು ಅರ್ಧ ಕಪ್ಪಷ್ಟು ಪಿಂಕ್ ಕ್ಯಾಬೇಜ್, ಆಮೇಲೆ ಒಂದು ಅರ್ಧ ಗ್ರೇಟೆಡ್ ಕ್ಯಾರೆಟ್, ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಸ್ಪಿನಚ್. ಇದರಲ್ಲಿ ನೀವು ಪಿಂಕ್ ಕ್ಯಾಬೇಜ್ ಮತ್ತು ವೈಟ್ ಕ್ಯಾಬೇಜ್ ಇಷ್ಟ ಇಲ್ಲ ಅಂದರೆ ಬೇರೆ ಏನಾದರೂ ಹಾಕ್ಬೋದು. ಇದೆಲ್ಲದ್ರ ಜೊತೆಗೆ ಈರುಳ್ಳಿ ಕೂಡ ಹಾಕ್ಬೋದು, ಸಣ್ಣದಾಗಿ ಕಟ್ ಮಾಡಿಕೊಂಡು. ಮಾಮೂಲಿ ಪಾಲಕ್ ಸೊಪ್ಪು ಕೂಡ ಹಾಕ್ಬೋದು, ಅಂದರೆ ಬೇಬಿ ಸ್ಪಿನಚ್ ಇಲ್ಲ ಅಂದರೆ ಮಾಮೂಲಿ ಪಾಲಕ್ ಸೊಪ್ಪು ಕೂಡ ಹಾಕ್ಬೋದು. ಬಟ್ ಬರೀ ಎಲೆ ಅಷ್ಟೇ ಯೂಸ್ ಮಾಡೋಕ್ಕೆ ಟ್ರೈ ಮಾಡಿ. ಇದ್ರ ಜೊತೆಗೆ ಸ್ವಲ್ಪ ಡ್ರೈ ರೋಸ್ಟೆಡ್ ಪೀನಟ್ಸ್ ಅಥವಾ ಹುರಿದಿರೋ ಕಡಲೆ ಬೀಜ, ಮತ್ತು ಬೇಯಿಸಿದ್ವಲ್ಲ ಆ ಚಿಕನ್ನ ಸ್ವಲ್ಪ ಚಿಕ್ಕದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈ ಸ್ಯಾಲಡ್ಗೆ ಡ್ರೆಸ್ಸಿಂಗ್ ಹೆಂಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಡ್ರೆಸ್ಸಿಂಗ್ಗೆ ಒಂದು ಅರ್ಧ ಸ್ಪೂನಷ್ಟು ಪೀನಟ್ ಬಟರ್ ತೊಗೊಳ್ಳಿ. ನಮ್ಮ ಮನೇಲಿ ಕ್ರಂಚಿ ಪೀನಟ್ ಬಟರ್ ಇದೆ, ನೀವು ಯಾವುದಾದ್ರೂ ಪೀನಟ್ ಬಟರ್ ತೊಗೋಬೋದು. ನೆಕ್ಸ್ಟು ಒಂದು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಆಲಿವ್ ಆಯಿಲ್, ನಿಂಬೆ ಹಣ್ಣಿನ ರಸ, ಆಮೇಲೆ ಸ್ವಲ್ಪ ನೀರು. ಈಗ ಪೀನಟ್ ಬಟರ್ ಎಷ್ಟು ತೊಗೊಂಡಿರ್ತೀವಲ್ಲ ಅಷ್ಟು ನೀರು. ಅದನ್ನೆಲ್ಲ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ಯಾಲಡ್ದು ಫೈನಲ್ ಸ್ಟೆಪ್. ಒಂದು ಬೌಲ್ ತೊಗೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸ್ ಮಾಡಿ, ಎಲ್ಲ ತರಕಾರಿ, ಚಿಕನ್, ಕಡಲೆಬೀಜ, ಡ್ರೆಸ್ಸಿಂಗ್ ಎಲ್ಲ ಹಾಕಾದ್ಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಸ್ಯಾಲಡ್ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯೋ ಅಷ್ಟೇ ಟೇಸ್ಟಿಯಾಗಿರುತ್ತೆ ಈ ಸ್ಯಾಲಡ್. ಓಕೆ, ಸ್ಯಾಲಡ್ ರೆಡಿ ಆಯಿತು. ಹೆಂಗಿದೆ ಅಂತ ಟೇಸ್ಟ್ ಮಾಡೋಣ ಬನ್ನಿ. ಆ್ಯಸ್ ಯೂಶುವಲ್ ಮೈ ಫೇವ್ರೆಟ್ ಸ್ಯಾಲಡ್. ತುಂಬ ಚೆನ್ನಾಗಿದೆ. ಅಂದರೆ ಇದರಲ್ಲಿ ನನಗೆ ತುಂಬ ಇಷ್ಟ ಆಗೋ ಇಂಗ್ರೀಡಿಯೆಂಟ್ ಏನಂದರೆ ಪೀನಟ್ಸ್.
ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ ಕ್ರಂಚಿನೆಸ್, ಅದು ಕ್ಯಾರೆಟ್ ಕ್ರಂಚಿನೆಸ್ ಕೊಡುತ್ತೆ. ಆಮೇಲೆ ನೀವು ಅನ್ಕೊಬೋದು ಇದು ಬೇಬಿ ಸ್ಪಿನಾಚ್ ಅಷ್ಟು ಟೇಸ್ಟ್ ಇರಲ್ಲ ಅಂತ. ಈ ಸ್ಯಾಲೆಡ್ ನನಗೆ ಬೇರೆದ್ರ ಜೊತೆಗೆ ಅಷ್ಟು ಇಷ್ಟ ಆಗಲ್ಲ, ಈ ಸ್ಯಾಲೆಡ್ ಜೊತೆಗಂತೂ ತುಂಬ 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 ಚೆನ್ನಾಗಿರುತ್ತೆ. ಎನಿವೇ, ಡಿನ್ನರ್ ಸಾರ್ಟೆಡ್. ತುಂಬ ತುಂಬ ಟೇಸ್ಟಿ ಇದೆ. ನೀವು ಮನೇಲಿ ಮಾಡ್ಕೊತೀನಿ. ತುಂಬ ಈಸಿ ಕೂಡ. ಅಂದರೆ ನನಗೆ ಒಂದು 10 ಮಿನಿಟ್ಸ್ ಸಾಕು. ಚಿಕನ್ ಎಲ್ಲ ಬೇಯೋ ಅಷ್ಟೊತ್ತಿಗೆ ನಾನು ಈ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊತೀನಿ. ಇಲ್ಲಾಂದರೆ ಮೋಸ್ಟ್ಲಿ ನಾನು ತರಕಾರಿ ಒಂದು 3 ದಿನಕ್ಕೆ ಆಗೋಷ್ಟು ಒಂದು ಸತಿ ಕಟ್ ಮಾಡ್ಕೊಂಡು ಇಟ್ಟಿರ್ತೀನಿ. ಸೊ ಇಟ್ ಟೇಕ್ಸ್ ಲೈಕ್ 10 ಮಿನಿಟ್ಸ್. ಆ ಚಿಕನ್ ಬೇಯೋದೇ ಸ್ವಲ್ಪ ಕಷ್ಟ, ಅಂದರೆ ಸ್ವಲ್ಪ ಟೈಮ್ ಹಿಡಿಯೋದು ಇದರಲ್ಲಿ. ಇಟ್ಸ್ ಸ್ಟಿಲ್ 10 ಮಿನಿಟ್ಸ್, ಇಟ್ಸ್ ಓಕೆ. ಅದರ್ವೈಸ್ ಇಟ್ಸ್ ಅ ವೆರಿ ಈಸಿ ಸ್ಯಾಲೆಡ್. ನಾನು ಇದನ್ನು ಒಂದೊಂದ್ಸತಿ ಲಂಚಿಗೆ ಕೂಡ ತೊಗೊಂಡು ಹೋಗ್ತೀನಿ, ಅಷ್ಟು ಚೆನ್ನಾಗಿರುತ್ತೆ. ಅಂದರೆ ಲಂಚಿಗೆ ತೊಗೊಂಡು ಹೋದಾಗ ನಾನು ಏನು ಮಾಡ್ತೀನಿ ಅಂದರೆ, ಇದೇನಿರುತ್ತೆ ಅಂದರೆ ಈ ಕ್ಯಾಬೇಜ್ ಮತ್ತು ಸ್ಪಿನಚ್ ಮತ್ತು ಕ್ಯಾರೆಟ್ನೆಲ್ಲ ಒಂದು ಬಾಕ್ಸಿಗೆ ಹಾಕೊಂಡು ಹೋಗಿರ್ತೀನಿ. ಪೀನಟ್ಸ್ನ ಅಂದರೆ ಕಡಲೆಕಾಯಿ ಬೀಜನ ಒಂದು ಬಾಕ್ಸಿಗೆ ಹಾಕೊತೀನಿ, ಮತ್ತು ಡ್ರೆಸ್ಸಿಂಗ್ನ ಇನ್ನೊಂದಕ್ಕೆ ಹಾಕೊಂಡಿರ್ತೀನಿ. ಅಲ್ಲಿ ಹೋಗಿ ನಾನು ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಸೊ ಸಾಗಿ ಆಗಲ್ಲ ಸ್ಯಾಲೆಡ್, ಕ್ರಂಚಿ ಕ್ರಂಚಿಯಾಗೇ ಇರುತ್ತೆ. ಆಮೇಲೆ ಈ ಸ್ಯಾಲೆಡ್ ಆ್ಯಕ್ಚುಲಿ ನಾನು ಒಂದೊಂದ್ಸತಿ ಆಫೀಸಲ್ಲಿ ನಾನು ಡೆಸ್ಕಲ್ಲೇ ಲಂಚ್ ತಿಂತಾಯಿದ್ರೆ 1 ಗಂಟೆಗೆ ಶುರು ಮಾಡಿ 3 ಗಂಟೆಗೆ ಮುಗಿಸ್ತೀನಿ. ಅಂದರೆ ಅಷ್ಟು ಸ್ಲೋ ಆಗಿ ತಿಂತೀನಿ. ಬಟ್ ಸ್ಟಿಲ್ ಕೊನೆ ಅಂದರೆ ಒಂದು 1.5 hours ಆದರೂ ಅದು ಸಾಗಿ ಆಗಲ್ಲ, ಹಾಗೇ ಇರುತ್ತೆ. ಎನಿವೇ, ದಿಸ್ ಆ್ಯಕ್ಚುಲಿ ಈ ಸ್ಯಾಲೆಡ್ಗೆ ನೀವು ಕೀನ್ವಾ ಕೂಡ ಮಿಕ್ಸ್ ಮಾಡ್ಕೊಬೋದು. ಕೀನ್ವಾ ಅಂತ ಬರುತ್ತೆ, ಅದು ಕೂಡ ಬೇಯೋಕ್ಕೆ ಒಂದು 10 ನಿಮಿಷ 12 ನಿಮಿಷ ಸಾಕು. ಅದನ್ನು ಕೂಡ ಮಿಕ್ಸ್ ಮಾಡ್ಕೊಬೋದು. ಬಟ್ ಐ ಆಮ್ ನಾಟ್ ಫೀಲಿಂಗ್ ಕೀನ್ವಾ ಟುಡೇ. ಸೊ ಹಾಗಾಗಿ ಜಸ್ಟ್ ದೀಸ್ ಥಿಂಗ್ಸ್. ನೀವು ಟ್ರೈ ಮಾಡಿ ನೋಡಿ, ನನಗೆ ಹೇಳಿ ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ಈ ಸ್ಯಾಲೆಡ್ ರೆಸಿಪಿನ ಶೇರ್ ಮಾಡುವಂಥ ಐಡಿಯಾ ಕೊಟ್ಟಿದ್ದು ನನ್ನ ಫ್ರೆಂಡ್. ನಾನು ಈ ರೆಸಿಪಿನ ಅವಳಿಗೆ ಕೊಟ್ಟಿದ್ದೆ. ಅವಳು ಇವಾಗ ನನಗಿಂತ ಜಾಸ್ತಿ ಅವಳೇ ಆಲ್ಮೋಸ್ಟ್ ಆಲ್ಟರ್ನೇಟಿವ್ ಡೇಸ್ ಮಾಡ್ಕೊಂಡು ತಿಂತಾ ಇದ್ದಾಳೆ. ಸೊ ಅವಳು ಹೇಳಿದ್ದು ಆ ಸ್ಯಾಲೆಡ್ ರೆಸಿಪಿ ತುಂಬ ಚೆನ್ನಾಗಿದೆ, ನೀನು ಶೇರ್ ಮಾಡು, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ. ಸೊ ಅದೇ ಐ ಹೋಪ್ ಎಲ್ರಿಗೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಈ ಸ್ಯಾಲೆಡ್ ರೆಸಿಪಿ. ಟ್ರೈ ಮಾಡಿಬಿಟ್ಟು ಹೇಳಿ ನನಗೆ, ಆಯಿತಾ, ಹೆಂಗಿದೆ ಅಂತ. ಸೊ ಯಾ, ಐ ಎಂಜಾಯ್ ಮೈ ಸ್ಯಾಲೆಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಟಿಲ್ ಹಿಯರ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೇರ್, ಟೇಕ್ ಕೇರ್, ಬಾಯ್.